ಇವತ್ತೊಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಎಂಬ್ರಿಯೋಗಳು ಅರೆಸ್ಟ್ ಆಗಿದೆ. ಈ ಪೇಷಂಟಿಗೆ 6 ಮೊಟ್ಟೆಗಳು ಸಿಕ್ಕಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಮೊಟ್ಟೆಗಳು, ವೀರಾಣುಗಳು ಕೂಡ ಚೆನ್ನಾಗಿದೆ. ಆದರೆ ಎಂಬ್ರಿಯೋಗಳು 3ನೇ ದಿವಸದಲ್ಲೇ ಅರೆಸ್ಟ್ ಆಗಿದೆ. ಈ ಥರ ಯಾಕಾಗುತ್ತೆ? ಇದು ಪ್ರಾಬ್ಲಮ್ ಎಗ್ನಲ್ಲೂ ಇರ್ಬೋದು, ಸ್ಪರ್ಮ್ನಲ್ಲೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು IVF ಇಸ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಆಲ್ಸೋ ಥೆರಪ್ಯೂಟಿಕ್. ಡಯಾಗ್ನೋಸ್ಟಿಕ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಈಗ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮಗೆ ಟ್ಯೂಬ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮೊಟ್ಟೆ ಸಂಖ್ಯೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ವೀರಾಣುಗಳು ಕೌಂಟು ಚೆನ್ನಾಗಿದೆ ಅಂತಾರೆ, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಎಲ್ಲ ಚೆನ್ನಾಗಿದೆ ಅಂತಾರೆ, ಅಂದರೂ ಪ್ರೆಗ್ನೆನ್ಸಿ ಆಗಿಲ್ಲ. ಇದು ಕೂಡ ಒಂದು ಕಾರಣ ಇರ್ಬೋದು. ಭ್ರೂಣಗಳು ಸರಿಯಾಗಿ ಉತ್ಪತ್ತಿ ಆಗದೇ ಇರೋದು ಕೂಡ ಒಂದು ಕಾರಣ ನಮಗೆ ಪ್ರೆಗ್ನೆನ್ಸಿ ಆಗದೇ ಇರೋದಕ್ಕೆ. ಅದನ್ನು ನಾವು IVF ಇಂದ ಕಂಡು ಹಿಡಿಬೋದು. ಮುಂದಕ್ಕೆ ಟ್ರೀಟ್ಮೆಂಟ್ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದು ನಾವು ಒಂದೊಂದೇ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಮೊಟ್ಟೆನಲ್ಲಿ ಪ್ರಾಬ್ಲಮ್ ಇದೆಯೋ, ವೀರಾಣುಗಳಲ್ಲಿ ಪ್ರಾಬ್ಲಮ್ ಇದೆಯೋ, ಅಥವಾ ಉತ್ಪತ್ತಿ ಆಗಿದ್ದು ಭ್ರೂಣದಲ್ಲೇ ಪ್ರಾಬ್ಲಮ್ ಇದೆಯೋ ಅನ್ನೋದನ್ನು ಫರ್ದರ್ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲ ಸರಿ ಇದೆ ನಾವು ಟೆಸ್ಟ್ಗಳಲ್ಲಿ ಅಂದ ತಕ್ಷಣ ಎಲ್ಲದೂ ಸರಿ ಇದೆ ಅಂತ ಅಲ್ಲ. ಹಾಗಾಗಿ IVF ಇಸ್ ಆಲ್ಸೋ ಡಯಾಗ್ನೋಸ್ಟಿಕ್.